ಶುಭ ಸಂಜೆ ಅಭಿಮಾನಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಈ ರೀತಿ ಲುಕ್ ಒಳಗೆ ರೆಡಿ ಆಗಿದ್ದೀನಿ ಅಂದ್ರೆ ನಮ್ಮ ರಿಲೇಟಿವ್ಸ್ ದ ಮದ್ವಿ ರಾಪ್ತಿತ್ ನಗರ್ ಒಳಗ ಬೆಳಗಾವಿ ಒಳಗದ ಮದುಮಗಳ ಧಾರವಾಡದಿಂದ ಬರ್ತಾ ಇದ್ದಾಳ. ಅದಕ್ಕೆ ಈ ಲುಕ್ ಕುಬ್ಸ ಆಮೇಲೆ ಈ ಸೀರೆ ಇದು ಎಕ್ಸಿಬಿಷನ್ ತಗೊಂಡಿದ್ದೆ. ನನಗೆ ಬಹಳ ಇಷ್ಟಪಟ್ಟು ಸೀರೆ ತಗೊಂಡಿದ್ದೀನಿ. ಇದು ಸೀರೆ ಒಂದು ಸ್ಪೆಷಲ್ ಐತಿ, ಸ್ಪೆಷಲ್ ಸೀರೆ. ಅದು ಇವತ್ತು ನಾನು ಉಟ್ಕೊಂಡೆ. ಅದ್ರ ಲುಕ್ ಬೇರೆ ಆಗೈತಿ, ಭಾಳ ಡಿಫ್ರೆಂಟ್ ಆಗೈತಿ. ನನಗಂತೂ ಭಾಳ ಇಷ್ಟ ಆಗ್ಬಿಟ್ಟೈತಿ. ಆಮೇಲೆ ಅದಕ್ಕೆ ಏನೇನ್ ಬೇಕೆಲ್ಲ ಅವೆಲ್ಲ ರೆಡಿ ಆಗಿದ್ದೀನಿ, ಬಳಿ ಅದು ಹಾಕೊಂಡೇನಿ. ಶುಭ ಸಂಜೆ, ಸಂಧ್ಯಾ ವಂದನೆ ತಮಗೆಲ್ಲರಿಗೂ. ಅಭಿಮಾನಿ ಮಿತ್ರರೇ, ತಮಗೆಲ್ಲರಿಗೂ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಾಯಂಕಾಲ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಅರಿಶಿಣ ಕಾರ್ಯಕ್ರಮ ಇದೆ. ಅರಿಶಿಣ ಕಾರ್ಯಕ್ರಮ ನಮ್ಮ ದೊಡ್ಡ ವೈನಿ ಅತ್ತಿಗೆಮ್ಮ ಇದಾರಲ್ಲ, ಅವರ ತಂಗಿ ಮಗಂದು. ಅವ್ರಿಗೆ ಪಾಪ ಅಪ್ಪ ಅಮ್ಮ ಇಲ್ಲ, ಎಲ್ಲ ನಮ್ಮ ಅಣ್ಣ ಮತ್ತು ದೊಡ್ಡಣ್ಣ ಮತ್ತು ಅತ್ತಿಗೆ ಅವರು ಮುಂದಾಗಿ ಎಲ್ಲ ಓಡಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಸ್ವಲ್ಪ ಆದಷ್ಟು ನಮ್ಮಿಂದ ಎಷ್ಟಾಗದ ಸಹಕಾರ ಮಾಡುವ ಅಂತೇಳಿ ಇವತ್ತು ಮತ್ತು ನಾಳೆ 2 ದಿವಸ ನಾವು ಮದುವೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಬಹಳ ನಾವು ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತ ಇಷ್ಟಪಟ್ಟಿದ್ದೀವಿ, ಚೆನ್ನಾಗಿ ಮಾಡ್ಬೇಕಂತ ಅಂದ್ಕೊಂಡಿದೀವಿ. ಪಾಪ ತಂದೆ ತಾಯಿಲಂತ ಮಕ್ಕಳು. ಇವತ್ತು ಅರ್ಶಿನ ಮತ್ತೆ ನಾಳೆಗೆ ಅಕ್ಷತೆ ಇದೆ. ಸೊ 2 ಕಾರ್ಯಕ್ರಮಕ್ಕೆ ಹೋಗ್ತೀವಿ. 2 ಕಾರ್ಯಕ್ರಮದಲ್ಲಿ ಯಾರ್ಯಾರು ಬರ್ತಾರೆ ಅವ್ರೆಲ್ಲರಿಗೂ ನಾವು ನಿಮಗೆ ಭೇಟಿ ಮಾಡಿಸ್ತೀವಿ. ನೀವು ಸಾಧ್ಯ ಆದ್ರೆ ಬನ್ನಿ, ಭೇಟಿ ಆಗೋಣ. ನೋಡ್ರಿ ಮಾಮಾರಿ, ಆರಾಮದೇರಿ? ಶಿವಾಲಯ ಅಂತ ಗುಡಿ ನಾವು ಕೇಳಿದ್ವಿ ಬಹಳ ಸಲ. ನಮ್ಮ ಮಾಮಾರಿ ಇಲ್ಲೇ ಬರ್ತಾರ. ಅರ್ಜುನ್ ಮಾಮಾರಿ ಯಾವಾಗ್ಲೂ ಹೇಳ್ತಾರ ಶಿವಾಲಯ ಮಂದಿರ ಹೋಗಿ ಬಂದೆ ಅಂತ ಹೇಳಿ. ನಾವು ಇವತ್ತು ಶಿವನ ದರ್ಶನ ತಗೊಂಡ್ವಿ. ನಿಜವಾಗ್ಲೂ ಬಹಳ ದೇವಸ್ಥಾನ ಬಹಳ ಮಸ್ತ್ ಇದೆ. ಆಮೇಲೆ ದೇವರ ಮೂರ್ತಿ ಅಂತೂ ಪೂರ್ತಿ ಎದ್ದು ಬಂದಂಗಿದೆ. ಖುಷಿಯಾಗಿ ನೋಡಿ ಒಂದು ಅವಕಾಶ ಸಿಕ್ತ. ವಿನೋದದಿಂದ ನಮಗೆ ಒಂದು ಅವಕಾಶ ಸಿಕ್ಕೈತಿ. ಈಗ ಮದುಮಕ್ಕಳು ಏನ್ ಮದುಮಗಳಲ್ಲ ಇಲ್ಲೇ ಬರಾಕನ. ಸೊ ಈ ದಿನ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಶಿವಾಲಯ ಮಂದಿರಕ್ಕೆ ನಾವು ಬಂದಿದ್ದೀವಿ. ಮಾಮಾರಿ, ಭಾಳ ನೀವು ಇಲ್ಲಿ ದೇವಸ್ಥಾನಕ್ಕೆ ಬರ್ತೀರಾ, ಶಿವಾಲಯ ಯಾವಾಗಲೂ ಹೇಳ್ತೀರಾ ನನಗೆ ಪವನ ಕರ್ಕೊಂಬಂದಿರ್ತೀನಿ ಅಂತ ಹೇಳಿ. ಏನು ನಿಮ್ಗೆ ಈಗ ಇಲ್ಲಿ ಈ ದೇವಸ್ಥಾನ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಏನು ವಿಶೇಷ? ಇಲ್ಲಿ ಅದ್ಭುತವಾದ ದೇವಸ್ಥಾನ ಇದು. ಶಿವಾಲಯ ಅಂದ್ರೆ ರಾಮತೀರ್ಥ ನಗರದಲ್ಲಿ ಜಾಗೃತ ದೇವಸ್ಥಾನ ಹಾಗೂ ಅದ್ಭುತ ದೇವಸ್ಥಾನ. ಈ ದೇವಸ್ಥಾನ ನನ್ನ ಮನೆಯಲ್ಲಿ ಇದೆ. ಯಾವ? ನನ್ನ ಪವನ್ ಕುಮಾರ್. ನನ್ನ ಪವನ್ನಿಗೆ ನಾನು ಆ ಶಿವ ಅಂತೇಳಿ ಅವನ ಸೇವಾ ಮಾಡ್ತಾ ಇದ್ದೀನಿ. ಆ ಶಿವನು ಎದ್ದು ಬಂದು ನನ್ನ ಮಗನಿಗೆ ಜ್ಞಾನ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಯ್ತು, ಒಳ್ಳೇದಾಗ್ಲಿ, ಎಲ್ಲ ಒಳ್ಳೇದಾಗ್ತದ್ರಿ ಮಾಮರಿ. ಖುಷಿ ಆಯ್ತು ನೋಡಿ. ನಮಗೂ ದೇವಸ್ಥಾನ ಎಷ್ಟೋ ವರ್ಷದ ನಂತರ ನೋಡಿದ್ವಿ. ಅಕ್ಕಗಳ ಮನೆ ಇಲ್ಲೇ ಹೇಳಿದ್ವಲ್ಲ ನಾವು, ಇಲ್ಲಿ ನಾವು ಬಂದಿದ್ದೀವಿ ಎಂಟ್ರಿ. ಹಾಯ್ ನಾವು ಆರಾಮದೇವಿ. ಅವ್ರು ಇಲ್ಲಿ ಬಂದಿಲ್ಲಲ್ಲ, ಅಲ್ಲಿ ದೇವಸ್ಥಾನ ಕಡೆ ಹಾಲ್ ಕಡೆ ಹೋಗ್ತಾ ಇದೀವಿ ನಾವು. ಈಗ ಮನೆ ಕಡೆ ಹೋಗಿದ್ವಿ, ಮನೆ ಕಡೆಯಿಂದ ಇಲ್ಲಿ ಹಾಲ್ ಕಡೆ ಹೋಗ್ಯಾರಂತ. ಇದು ಹಾಲ್ ಇದೆ, ಪ್ಯಾರಡೈಸ್ ಗಾರ್ಡನ್ ಅಂತ ಹೇಳಿ. ಇದು ಪ್ಯಾರಡೈಸ್ ಹಾಲ್ ಅಂತ, ಅಲ್ಲಿ ಬಂದಿದ್ದೀವಿ. ಮಸ್ತ್ ಇದೆ. ಮತ್ತೆ ಒಳಗಡೆ ಎಲ್ಲ ನಮಗೆ ನೋಡೋದಿದೆ. ಬರೀ ಪಟಾಪಟ ಹೋಗೋದದ, ಟೈಮ್ ಅದ. ಯಾರ್ಯಾರು ಬಂದಾರ ನೋಡೋದೈತೆ ನಡಿ. ಡೆಕೋರೇಷನ್ ಅಂತೂ ಭಾಳ ಮಸ್ತ್ ಮಾಡ್ಯಾರ ಎಲ್ಲ ಕಡೆ. ಈ ರೀತಿ ಅದ. ಆಮೇಲೆ ಇಲ್ಲಿ ಈ ರೀತಿ ಅದ. ಬಂದಿದ್ದೀವಿ ಈಗ. ಭಾಳ ಮಸ್ತ್ ಐತಿ ಹಾಲ್. ಆಮೇಲೆ ಅಕ್ಕ ಅಂತ ಹೇಳ್ತೀಯಲ್ಲ ನಾನು, ಈಗ ಎಲ್ಲ ಮದ್ವಿಗೆಲ್ಲ ತಯಾರಿ ಮಾಡ್ಕೊಂಡಾರ ಅವ್ರ. ಇನ್ನೂ ಮದುಮಕ್ಳು ಇನ್ನೂ ನಮ್ದು ಗಾಡಿ ಇನ್ನೂ ಬಂದಿಲ್ಲ. ಇಬ್ರು ಮದುಮಗನೂ ಬಂದಿಲ್ಲ, ಮದುಮಗಳು ಬಂದಿಲ್ಲ, ಬರಾಕ ಅಂತ. ಈ ರೀತಿ ಹಾಲ್ ಇದೆ ನೋಡಿ. ರಾತ್ರಿ ಟೈಮ್ದಾಗ ನಾವು ಬಂದಿರಲಿಲ್ಲ, ದಿನ ಇದ್ದಾಗ ನಾವು ಬಂದಿದ್ವಿ ಇಲ್ಲಿ. ಈಗೇನು ಮದುಮಗನ ಏನು ಮದುವೆ ಇದೆಯಲ್ಲ, ಅವ್ರ ಅಣ್ಣಂದು ಇಲ್ಲಿ ಮದುವೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವಾಗ ನಾವು ಬಂದಿದ್ವಿ ಇಲ್ಲಿ. ಈಗಂತೂ ಭಾಳ ಮಸ್ತ್ ಕಾಣಿಸ್ತಾ ಇದೆ ರಾತ್ರಿ. ಈ ರೀತಿ ಹಾಲ್ ಅದ. ನೀವು ಇರೋದು ಎಲ್ಲಿರಿ? ನಾವು ಹುಬ್ಬಳ್ಳಿ. ನೀವಮ್ಮ? ಧಾರವಾಡ. ನೀವು ನೀವು ಹುಬ್ಬಳ್ಳಿನ? ಅನಾರಿ ಬರ್ರಿ, ಅಲ್ಲಿ ಬಂದ್ರಲ್ಲ ಅಣ್ಣ. ಆರಾಮ್ ವೈನಿ ಇಲ್ಲದ್ರಿ? ವೈನಿಯವ್ರಿ, ವೈನಿಯವ್ರಿ ಬಂದ್ರಲ್ಲ. ನಮಸ್ತೆ ರೀ, ಆರಾಮಿದ್ದೀರಿ? ಆರಾಮ್ರಿ? ನಿಮ್ ಸಿಸ್ಟರ್ ಅವ್ರ ಭೇಟಿಯಾಗಿ ಮಾತಾಡಿದ್ರ? ಅದೇ ಆರಾಮಿದ್ದೀರ ಅಕ್ಕ? ಓಕೆ. ದೇವಸ್ಥಾನ ಕಡೆ ಹೋಗ್ತಾ ಇದೀವಿ. ಶಿವಾಲಯ ಕಡೆ ಐತಂತ ಅಲ್ಲಿ.
ನೋಡೋಣ, ಅಲ್ಲಿ ಇನ್ನೊಂದು ಭೇಟಿ ಆಗೋನು. ಅಲ್ಲಿ ಅದಾರಂತ ಎಲ್ಲರೂ, ಮದುಮಕ್ಕಳದು ಅಲ್ಲಿ ಬಂದಾರಂತ. ಎಲ್ಲರೂ ಬಂದಿದ್ದಾರೆ ಧಾರವಾಡದಿಂದ. ಇಲ್ಲೇ ಮದುಮಗಳದಾಳ, ಬರೀ ಭೇಟಿ ಆಗೋನು, ನೋಡೋಣ. ಆರಾಮಿದೀಮಾ? ನಾವು ಆರಾಮಿದೀವಿ. ಹೆಂಗಾಯ್ತು ಎಲ್ಲ ಪ್ರವಾಸ ನಿಮ್ದು ಬರುವಾಗ? ಚಲೋ ಆಯ್ತಲ್ಲ? ಓಕೆ ಆಯ್ತು, ಕುತ್ಕೋರೀಗ. ಬರ್ತಾ ಇದಾರೆ ಅವರು, ಮಗನೂ ಬರ್ತಾ ಇದ್ದಾನೆ. ಎಲ್ಲ ಶುರು ಮಾಡೋಣ. ಬರೀ ಅದೇ ಹೇಳಿದ್ರು, ಹಾಲ್ ಕಡೆ ಅದಾರಲ್ಲ, ಅದೇ ಅದೇ ರೀ. ವಿಡಿಯೋ ಮಾಡ್ಕೊಂಡು ಬಂದೆ ಈಗ. ಮದುಮಗ ಇಲ್ಲ. ಓಕೆ, ಚಲೋ ಆಯ್ತಲ್ಲ ಬಂದ್ರಿ? ಹಾ ಹಾಯ್ ಹಾಯ್ ಬಂಗಾರ, ಹಾಯ್. ಬಳೆ ತೋರ್ಸು, ಬಳೆ. ಯಾರ್ ಮದ್ವೆ ಇದೆ? ಹೌದಾ, ಮಾಮನ್ ಮದುವೆ ಮಾಡೋದಾ? ಓಕೆ, ಹಾಯ್. ಪಾಪ ವಜನ್ ಆಗ್ತದ ಅಲ್ಲ, ನೀವು ಬರ್ರಿ. ಈ ರೀತಿ ಕೂಡ ತಗೊಂಡ್ಬಿಡ್ತಾ ಇದಾರೆ ನೋಡಿ. ಇಲ್ಲಿ ಬಿಸಿ ಬಿಸಿ ಬಜ್ಜಿ ಅದು ಮಾಡಿದ್ದಾರೆ, ತೋರಿಸ್ತೇನೆ ಬರ್ರಿ ನಿಮ್ಗೆ ಏನೇನ್ ಮಾಡ್ಯಾರ. ಈ ರೀತಿ ಬಿಸಿ ಬಜ್ಜಿ ಅದಾವ ಕೂಡ ಇದೆ. ಧಾರವಾಡದಿಂದ ಬಂದಿದ್ದೀರಾ? ಮದುಮಗಳ ಕಡೆಯಿಂದ ಬಂದಿದ್ದೀರಾ? ಮಾಮನ್ ಮಗಳು. ಓಕೆ, ಡ್ಯಾನ್ಸ್ ಅದು ಇದೆಯಲ್ಲ. ಬಿಸಿ ಬಿಸಿ ಬಜ್ಜಿ ಇದೆ, ಇನ್ನೊಂದು ಕೊಟ್ಬಿಡಿ ಇವಾಗ. ನಮ್ಮ ಮನೆಯವ್ರ ಸಲುವಾಗಿ ಬಜ್ಜಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಚೂಡ, ಪೇಪರ್ ಚೂಡ. ಓ ಮಸ್ತ್ ಮಾಡಿದ್ದಾರೆ ಇದೆಲ್ಲ. ಬನ್ನಿ ಸೇವನು ತಗೊಳ್ಳೋಣ. ನಿಂಪಿತಾರ ನೋಡಿ ಇವ್ರ. ಬಿಸಿ ಬಿಸಿ ಬಜ್ಜಿ ತಿನ್ನೋದ ಮಗಳ ಫೋಟೋ ಶೂಟ್ ನಡೆದೀಗ. ಹಾಯ್ ಮಾ, ನಿನಗೆ ಇಷ್ಟ ಆಮೇಲೆ ನೋಡ್ತೀವಿ ನಾವೆಲ್ಲ. ಮದುಮಗಂದ ಅಣ್ಣ ಮತ್ತೆ ಅತ್ತಿಗೆ, ಆಮೇಲೆ ಪಾಪು, ಎಲ್ಲರಿಗೂ ನೋಡಿ ಖುಷಿ ಆಯ್ತು ಭಾಳ. ಹಾ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ಬಸ್ಸಿಗೆ ಕಾರ್ಯಕ್ರಮ ನಡೆದದ. ತಿನ್ನು. ಚೆನ್ನಾಗಿದ್ದೀನಾ? ಆರಾಮಿದ್ದೀರಿ ಮಾ? ಆರಾಮಿದೀಯಾ? ಆರಾಮ್ರಿ, ನೀವು ಆರಾಮಿದ್ದೀರಿ? ಓಡಾಡಿ ಖುಷಿಲೇ ಮಾಡ್ತಾ ಇದ್ದೀರಲ್ಲ, ಅದು ಭಾಳ ಇದಿದೆ. ಅದೇ ನೀವು ಇಡ್ಬೇಕೇನೋ? ರೆಡಿ ಆಗಿಲ್ರಿ, ಯಾಕಂದ್ರೆ ಅವ್ರಿಗೆ ಹೌದ್ರಿ, ಚಲೋ ಆಯ್ತಲ್ಲ. ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ. ಎಂಗೇಜ್ಮೆಂಟ್ ಕಾರ್ಯಕ್ರಮ ಅದೇ, ಬರ್ಸಿಗೆ ಕಾರ್ಯಕ್ರಮ ಅದೇ. ಇನ್ನು ಕೇಳು. ಮಾಡಿದ್ರೆ ನಮ್ ಕಡೆ ಇರ್ಬೇಕಾಗಿತ್ತು ಒಟ್ಟೆ. ದೋಸ್ತಿ ಇಬ್ರು ಒಪ್ಪಿಗೆ ಐತಲ್ರಿ? ರೆಡಿಯಾಗಿ ಬರ್ಬೇಕು.
ರೆಡಿಯಾಗಿ ಬರ್ತಾ ಇದ್ದಾರೆ ಮದುಮಕ್ಕಳಿಗೆ ಇದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಸಲುವಾಗಿ. ಹೌದಾ, ಯಾಕೆ ಅಕ್ಕ ಇಷ್ಟು ಚೆನ್ನಾಗ್ಯಾರ? ಥ್ಯಾಂಕ್ ಯು. ಹೌದಾ, ರೆಡಿಯಾಗಿ ಬಂದಿ? ಪಾಪ ಮನ್ಯಾಗ ಮಾತಾಡಕ್ ಆಗ್ಲಿಲ್ಲ ನಿಂಗ. ಆರಾಮಿದೀಯಾ? ಯಾವ ಕಡೆ ಹೆಂಗ್ ಬಂದೆ? ಹೌದಾ, ಮನೆ ಬಂದಿದಾರ? ಆರಾಮಿದೀಯ? ಹಾ ಓಕೆ ವೇಟ್ ಹಂಗ ಅಲ್ಲಿ ನೋಡ್ರಿ ಜರ ಹಿಂಗಾಗ ಏ ಹಾಯ್, ಬಂದ್ರಲ್ಲ ಇವರು. ಆರಾಮಿದ್ದೀರಿ? ಹಾ, ಚಲೋ ಐತ್ರಿ. ಹಾಯ್, ಈಗ ಬಂದ್ರು ಅವರು, ಜಸ್ಟ್ ಬಂದ್ರು. ಚಲೋ ಆಯ್ತು. ಎಲ್ಲ ಕಡೆ ಊಟದ ನಡೆದದ, ಊಟ ಮಾಡ್ತಾ ಇದ್ದಾರೆ. ಬಿಸಿ ಅನ್ನ ಮತ್ತೆ ಸಾರು ಬಿಸಿ ಬಿಸಿ ಎಲ್ಲರೂ ಕೊಡ್ತಾ ಇದ್ದಾರೆ. ಎಲ್ಲ ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಊಟ, ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಅನ್ನ ತಂಗಿ. ಎಲ್ಲಿ ಹೋಗಿದ್ದ ಏನು ಮಂಚೂನ ಈಗ ಭೇಟಿ ಅದ ಅವಾಗಿಂದ. ನಿಂಗ ಕೇಳತ್ತಾನ ಬಂದ್ಮೇಲೆ ನಾನು. ಶಿರಾ ಶಿರಾ ಹೆಂಗಾಗೈತಿ? ಚಲೋ ಆಗೈತಿ? ತಿನ್ನು. ತಗೋತೀರಾ? ಮತ್ತೇನು ತಗೋತೀರಾ? ಜ್ಯೂಸ್ ಎಲ್ಲ ಹಪ್ಪಳ ಬೇಕಾ? ಅರಿಶಿನದೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅರಿಶಿನದೆಲ್ಲ ತಯಾರು ಮಾಡ್ತಾ ಇದ್ದಾರೆ ಈಗ. ಮಕ್ಕಳುಗಳು ತಂಗಿ ಮಾಡಿದ್ದ ಡ್ಯಾನ್ಸ್ಗಳು ಸಪ್ರೇಟ್ ನಾನು ಬಿಡ್ತೀನಿ. ನೋಡ್ರಿ, ನಾನು ಸ್ಟೇಟಸ್ ನೋಡ್ತಿದ್ದೆ. ಎಲ್ಲ ಸ್ಟೇಟಸ್ ಬಿಟ್ಟಿರ್ತಾರೆ ಭಾಳ ಚಂದ ರೆಡಿಯಾಗಿ. ಮತ್ತೀಗ ಇಬ್ರು ಜೋಡಿಗೆ ನೋಡಿದ್ರೆ ಖುಷಿ ಆಯಿತು. ಮತ್ತು ಮದುಮಗಳ ಕಡೆಯಿಂದ ಬಂದಾರ ಅವ್ರೆ. ನನಗೆ ಅಲ್ಲಿ ನಾನು ಸ್ಟೇಜ್ ಮೇಲೆ ಇದ್ದಾಗ ಬಂದು ನನಗೆ ಎಷ್ಟು ಖುಷಿ ಇತ್ತು ಭೇಟಿ ಆದ್ರೆ. ನನಗೂ ನೋಡಿ ಭಾಳ ಖುಷಿ ಆಯಿತು. ಈಗ ಅಲ್ಲ, ಈಗ ಅರ್ಶಿನ ಕಾರ್ಯಕ್ರಮಕ್ಕೆ ನಾವು ನಿಲ್ಲಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಭಾಳ ಟೈಮ್ ಬೇರೆ ಆಗದೆ. ನಮ್ಗೆ ಬೆಳಿಗ್ಗೆ ಬೇಗ ಬರಬೇಕು. ಬೆಳಿಗ್ಗೆ ಒಳಗಿನ ಅಕ್ಕಿ ಕಾಳದವಂತ, ಅದಕ್ಕೆ ಈಗ ಸ್ವಲ್ಪ ಬೇಗ ನಾವು ಬಿಡೋಣ ಅಂತ ಇದ್ದೀವಿ. ಇವರು ಹೋಗ್ತಾ ಇದ್ದಾರೆ. ಮತ್ತೆ ಸಿಗೋಣ. ನನಗೂ ಭಾಳ ಖುಷಿ ಆಯ್ತು ನಿಮ್ಗೆ ಭೇಟಿಯಾಗಿ. ಭಾಳ ದಿನ ಆಯ್ತು ಭೇಟಿಯಾಗಿ. ಹಾಂ, ಮಂಜುಳಾಗೂ ನನಗೆ ನೋಡ್ಬೇಕಾಗದೆ. ಭಾಳ ದಿನ ಆಯ್ತು ಈಗ ನೋಡಿ. ಈಗ ಒಂದ್ಸಲ ಎಲ್ಲರೂ ಸಿಗೋಣ, ಎಲ್ಲರೂ ಭೇಟಿ ಆಗೋಣ. ಖುಷಿ ಆಯ್ತು. ಅಲ್ಲ, ಎಲ್ಲರದು ಕಾರ್ಯಕ್ರಮ ಹಿಂಗೆ ಆಯ್ತು. ಖುಷಿ ಆಯ್ತು. ನಮ್ದು ರಾಯಬಾಗ್ ರೀ, ತವ್ರ ಮನೆ ರಾಯಬಾಗು, ಗಂಡನ ಮನೆ ಗಂಡನ ಮನೆ ಗೋಕಾಕ್, ನಮ್ದಲ್ಲಿ ದುಮಾಳಿ ರೀ. ದುಮಾಳಿ ಅದ. ಖುಷಿ ಆಯ್ತು ನಿಮ್ ಭೇಟಿಯಾಗಿ. ಮತ್ತೆ ಬಂದ್ವಿ ನಾವು ಮನೆಗೆ. ಅಪ್ಪೂನು ಬಂದಾನ. ಅಭಿಮಾನಿಗಳೇ, ನಾವು ಮನೆಗೆ ಬಂದ್ವಿ. ಈಗ ಟೈಮ್ 12:30 ಆಗೈತಿ. ಈಗ ಅರ್ಶಿನ ಸಲುವಾಗಿ ಭಾಳ ಲೇಟ್ ಆಗೋದಂತ ಹೇಳಿ ನಾವು ಮತ್ತೇನು ಕೂಡ್ಲಿಲ್ಲ, ಬೇಗ ಹೇಳಿ ಬಂದ್ಬಿಟ್ವಿ. ಚಲೋ ಆಯ್ತು. ಎಲ್ಲ ಫಂಕ್ಷನ್ ಮಸ್ತ್ ಆಯ್ತು. ಆಮೇಲೆ ಎಲ್ಲರಿಗೂ ಭೇಟಿ ಖುಷಿ ಆಯ್ತು. ಆಮೇಲೆ ನಮ್ದೆಲ್ಲ ಈ ಲುಕ್ ನೋಡಿ ಎಲ್ಲರೂ ಅಂದರು ಡಿಫ್ರೆಂಟ್ ಐತಿ ಅಂತ ಹೇಳಿ. ಬಟ್ಟೆದಿರಲಿ, ನಂದು ನಮ್ಮ ಯಜಮಾನ್ರದು ನೋಡಿ ಭಾಳ ಖುಷಿ ಆದ್ರೆ ಎಲ್ಲರೂ. ಆಮೇಲೆ ಶರಣ್ ಸಮ್ಮನು ಬಂದಿದ್ರು. ಅವರು ಎಲ್ಲ ಅಲ್ಲಿ ಅಟೆಂಡ್ ಆದರು. ಟೈಮ್ ಇಲ್ಲಾದರೂ ಟೈಮ್ ತಗೊಂಡು ಅವರು ಬಂದಿದ್ರು. ನೋಡಿದ್ರಲ್ಲ ನೀವು ಮಧು ಮಕ್ಕಳಿಗೆ ಯಾವ ರೀತಿ ಅದಾರ. ಈಗ ನಾಳೆ ಅವ್ರದ್ದು ಇವತ್ತು ಎಂಗೇಜ್ಮೆಂಟ್ ಅರ್ಶಿನ ಕಾರ್ಯಕ್ರಮ ಇವತ್ತಾಯ್ತು. ಈಗ ನಾಳೆ ಇರೋದ ಅವ್ರದ ಮೇನ್ ಅಂದ್ರೆ ನಾಳೆ ಮದುವೆ. ಒಳಗಿನ ಅಕ್ಕಿ ಕಾಳು ಬೆಳಿಗ್ಗೆ 9:00 ಅದಾವ. ಆಮೇಲೆ
ಎಲ್ಲ ರೆಡಿಯಾಗಿ 12 ಗಂಟೆ ಸುಮಾರು 12:30 ಸುಮಾರು ದೊಡ್ಡ ಅಕ್ಕಿ ಕಾಳು ಅದಾವ ಅದೆಲ್ಲ ನಾವು ಹೋಗಾರದೀವಿ. ಬೆಳಿಗ್ಗೆ ಮತ್ತೆ ನಿಮಗೆ ಯಾವ ಲುಕ್ ಒಳಗೆ ರೆಡಿ ಆಗ್ತೇವಲ್ಲ ಅದು ನೋಡ್ರಿ ಅಂತ. ಈ ಸದ್ಯಾಗ ಈ ಲುಕ್ ಒಳಗೆ ನಮಗೆ ನೋಡಿದೀರಾ, ಇಷ್ಟಾನು ಪಟ್ಟಿದ್ದೀರಾ, ಹೆಂಗೆ ಆಗಿದ್ದೀವಿ, ರೆಡಿ ಆಗಿದ್ದೀವಿ ಅದು ಹೇಳ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ. ಮತ್ತು ಹೊಸ ಜೋಡಿ ಮೇಲೆ ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ. ನೋಡಿದ್ರೇನಿಲ್ಲ ಪಾಪ ವಿನೋದಾಗ ಇಬ್ರು ಅಪ್ಪ ಅಮ್ಮ ಇಲ್ಲ, ಆದರೂ ಎಷ್ಟೆಲ್ಲ ಓಡಾಡಿ ಎಲ್ಲ ಖುಷಿಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ನೋಡಿದ್ರೇ ಎಷ್ಟು ಇದಾಗ್ತದೆ, ನಿಜವಾಗ್ಲೂ ಯಾವುದೂ ನಿಲ್ಲಲ್ಲ, ಆಗ್ತಾ ಇರ್ತದೆ ಅಂತಾರಲ್ಲ ಹಂಗೆ ಎಲ್ಲರೂ ಸೇರಿ ಖುಷಿಯಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಮದುವೆಗೆ ಹೋಗೋಣ, ಬೇಗ ಎದ್ದು ರೆಡಿ ಆಗಿಬಿಡ್ರಿ. ಆಮೇಲೆ ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.